ಗುರು ಒಂದ್ಸರಿ ಆದ್ರೂ ಜೀವನದಲ್ಲಿ ಡೆಸರ್ಟ್ ಸಫಾರಿನ ವಿಸಿಟ್ ಮಾಡಿ ATV ಬೈಕ್ ರೈಡು ಜೀಪ್ ರೈಡ್ ಎಲ್ಲ ಹೋಗ್ಬೇಕು. ಬಾಯ್ಗೆ ಬರ್ಸ್ಬಿಟ್ಟಿದ್ರು ಗುರು, ಜೀವನ ಹಂಗಿತ್ತು. ವೆಲ್ಕಮ್ ಟು ಬ್ಯಾಂಗ್ಳೂರ್ ಟು ಕಾಶ್ಮೀರ್ ಸೀರೀಸ್ ಡೇ 3 ಮತ್ತೆ ಡೇ 4ಗೆ. ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಲಾಸ್ಟ್ ವ್ಲಾಗ್ ಅಲ್ಲಿ ಉಜ್ಜೈನಿಂದ ಡಿನ್ನರ್ ಮಾಡ್ಕೊಂಡು ಹೊರಟ್ವಿ. ರಾತ್ರಿ 11:15 ಆಗ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಫಾಗ್ ಶುರು ಆಯ್ತು. ಒಂಥರ ಚಾಲೆಂಜಿಂಗ್ ಆಗಿತ್ತು ಡ್ರೈವಿಂಗು. ಆದ್ರೂ ಬಿಡದೆ ನೈಟ್ ಎಲ್ಲ ಗಾಡಿನ ಡ್ರೈವ್ ಮಾಡ್ಕೊಂಡ್ ಬಂದು ಬೆಳಗಿನ ಜಾವ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಗಾಡಿನ ಸೈಡ್ಗೆ ಹಾಕಿ ಒಂದ್ ಅರ್ಧ ಗಂಟೆ ಫ್ರೆಶ್ ಅಪ್ ಆದ್ಮೇಲೆ ನಮ್ ವಾಯ್ಸ್ ಹೇಗಿತ್ತು ಅಂದ್ರೆ, ಈ ರಾತ್ರಿ ಉಜ್ಜೈನಿಂದ ಗಾಡಿ ಓಡಿಸ್ಕೊಂಡ್ಬಂದು ರಾಜಸ್ಥಾನ್ ಬಂದು ಸೇರಿ ನನ್ನ ಕಣ್ಗಳು ನೋಡಿ ಫುಲ್ಲು ಊಷ್ಟ ಆಗ್ಬಿಟ್ಟಿದೆ. ನಮ್ಮೂರಿಂದ 1920 ಕಿಲೋಮೀಟರ್ನ ಕವರ್ ಮಾಡಿದ್ವಿ. ಸೊ ಅಫಿಷಿಯಲ್ ಆಗಿ ರಾಜಸ್ಥಾನ್ಗೆ ಎಂಟ್ರಿ ಕೊಟ್ಮೇಲೆ ಮಂಗಲಾನ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿ ಬಿಸಿ ಬಿಸಿಯಾಗಿರೋ ಪೋಹ, ಸಮೋಸ, ಕಚೋರಿ ಎಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅದನ್ನೇ ತಿಂದ್ವಿ ಗುರು. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಫಟಿಯಾಬಾದ್ಗೆ ಹೋಗೋ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಮಧ್ಯಾಹ್ನ 12 ಗಂಟೆ ಆದ್ರೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಇತ್ತು. ಒಂದೊಳ್ಳೆ ಟೀ ಹಾಕೊಂಡು ರಾಜಸ್ಥಾನ್ನ ಗಲ್ಲಿನೆಲ್ಲ ಪಾಸ್ ಮಾಡ್ಕೊಂಡು ಮಧ್ಯಾಹ್ನ ಊಟ ಮಾಡಿದ್ವಿ. ಊಟ ಏನೋ ಸುಮಾರಾಗಿತ್ತು. ಊಟ ಮಾಡ್ಕೊಂಡು ಜರ್ನಿನ ಮತ್ತೆ ಕಂಟಿನ್ಯೂ ಮಾಡ್ತಾ ಸಂಜೆ ಒಂದು ಒಳ್ಳೆ ಕ್ರೇಜಿ ಆಗಿರೋ ಜಾಗಕ್ಕೆ ಬಂದ್ವಿ. ಯಾವ್ದಪ್ಪ ಅಂತ ನೋಡಿದ್ರೆ ಸೆಲ್ಫಿ ಡೆಸರ್ಟ್ ಹೋಟೆಲ್ ಅಂದ್ಬಿಟ್ಟು ಇದು ಒಂದು ಡೆಸರ್ಟ್ ಆಕ್ಟಿವಿಟೀಸ್ನ ಮಾಡೋದಕ್ಕೆ ಅಡ್ವೆಂಚರಸ್ ಆಗಿರೋ ಜಾಗ ಗುರು. ಈ ಜಾಗದ ಬಗ್ಗೆ ಫುಲ್ ಡೀಟೇಲ್ ಆಗಿ ಬೇಕು, ಒಂದು ವ್ಲಾಗ್ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ, ಪಕ್ಕಾ ವ್ಲಾಗ್ ಮಾಡ್ತೀನಿ. ಜಾಗ ಮಾತ್ರ ಸಖತ್ ಕ್ರೇಜಿ ಆಗಿ ಬಜೆಟ್ ಫ್ರೆಂಡ್ಲಿ. ನಾವಂತೂ ಡೆಸರ್ಟ್ ಸಫಾರಿ ಎಕ್ಸ್ಪೀರಿಯನ್ಸ್ ನ ಮಾಡಿದ್ವಿ. ಈ ನಾನ್ ಸ್ಟಾಪ್ ಜರ್ನಿ ಹಂಗೆ ಕಂಟಿನ್ಯೂ ಆಯ್ತು. ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ.